ಓಂ ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥमुच्यते ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಯಾವುದಾಗಿತ್ತೀಗ? ಸರ್ವಾಪೇಕ್ಷಾತ ಎಷ್ಟವರೆಗೆ? ಹಾಂ, ಇದು ಬರೀ ಸ್ತುತಿ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಏನು ಈಗೆಲ್ಲ ಮಾಡಿದರೆ ಸ್ವೇಚ್ಛಾಚರಣ ಮತ್ತು ಸ್ತುತಿ ಅಷ್ಟೇ ಅಂತ ಅರ್ಥ ಮಾಡಬೇಕಾದ್ರೆ ಅಲ್ಲ, ಹಾಗೆ ಮಾಡಬಾರ್ದು. ಸ್ತುತಿ ಮಾತ್ರ ಉಪಾದಾನಾದಿತ್ಯ ಅಪೂರ್ವತ್ವ. ಈ ಜ್ಞಾನಿಗಳಿಗೆ ಸ್ವೇಚ್ಛಾಚರಣ ಇದೆ ಅಂತ ಹೇಳಿದರೆ ಇದೆ ಅಂತಲೇ ಅರ್ಥ. ಆದರೆ ತೋಚಿದ್ದು ಮಾಡ್ತಾನೆ ಅಂತ ಅರ್ಥ ಮಾಡಬಾರ್ದು. ಏನು ಮಾಡಬೇಕು? ವಿಹಿತವಾದಲ್ಲಿ ಯಾವ್ದಾದ್ರು ಮಾಡಬೇಕು. ಪಾಠಕ್ಕೆ ಹೋಗ್ತಾರೆ, ಅವ್ರಿಗೆ ಯಾವ ಪಾಠ ಅಂದರೆ ಅವ್ರ ಯೋಗ್ಯತೆ ತಕ್ಕಂತೆ. ಇವತ್ತು 1ನೇ ಕ್ಲಾಸ್ ಸ್ಟೂಡೆಂಟೇ, PhD ಸ್ಟೂಡೆಂಟ್. ಆದರೆ ಅವ್ರ ವಿಷಯಗಳೇನಾಗಿರುತ್ತೆ? ಬೇರೆ ಆಗಿರುತ್ತೆ, ಡೆಪ್ತ್ ಬೇರೆ ಆಗಿರುತ್ತೆ. ಆದ್ದರಿಂದ ಯಾವಾಗ ಏನು ತಿಳ್ಕೋಬೇಕು? ಸ್ವೇಚ್ಛಾಚಾರ ಅಂತೇಳಿ ಇಷ್ಟ ಬಂದಿದ್ದು ಓದೋದು ಅಂದರೆ ವಿಹಿತವಾದದಲ್ಲಿ ಇಷ್ಟ ಬಂದಿದ್ದು ಅಂತ ಅರ್ಥನೇ ಹೊರತು ಏನು ಮಾಡಾಗಿಲ್ಲ. ಅವರು ಯಾವುದೋ ತೋಚಿದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ತೈರಪಿ ಇಡೀ ಸಿಲೆಬಸ್ಸಲ್ಲಿ ಎಷ್ಟು ಓದಿರ್ತಾರೆ, 10 ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ ಆಯ್ಕೆ ಇದೆ ಹೊರತು ನೀನು ಬರೋ ಯಾವ್ದಾರು 6 ಬರಿ ಅಂತ ಬರೋದಿಲ್ಲ, ನಿನಗೆ ಬರೋದು ಯಾವ್ದಾರು ಬರಿ ಅಂತ ಬರೋದಿಲ್ಲ. ಗೊತ್ತಾಯ್ತು? ಅವಾಗ ಕಾಪಿ ಹೊಡಿ ಆರ್ಎಸ್ ಕೊಡ್ಬಿಡೋ ಸಾಕು ಅವ್ರಿಗೆ. ಹಾಗಿಲ್ಲ, ಕೊಟ್ಟಿದ್ದರಲ್ಲಿ 6, ಬಟ್ ಆ 10 ಕೊಟ್ಟಿದ್ದರಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲ ಕವರ್ ಆಗಿರುತ್ತೆ. ಅದರಲ್ಲಿ 6 ಅಲ್ಲಿ ಸ್ವಲ್ಪ ಸಾಯಿಸ್ಕೊಡ್ತಾರೆ. ಅದನ್ನು ಉಪಯೋಗ ಮಾಡ್ಕೋಬೇಕೇ ಹೊರತು ಇಲ್ಲದೇ ಇದ್ದಲ್ಲಿ 6 ಬರೆದ್ರೆ ಕೊಡೋದಿಲ್ಲ. ಅದು ಸರಿ ಇರ್ಬೋದು, ಸಿಲೆಬಸ್ಸಲ್ಲಿ ಇದ್ದಿರ್ಬೋದು, ಈಗ ಕೇಳಿಲ್ಲ. ಅದನ್ನು ಕೇಳಿದ್ದೇ ಹೇಳಬೇಕು. ಹೋದ ವರ್ಷದ ಆನ್ಸರ್ ವ್ಯಾನ್ಯೂ ಮಾಡಿ ಉತ್ತರ ಬರೆದ್ರೆ ಪಾಸ್ ಆಗೋದಿಲ್ಲ. ಈ ವರ್ಷದ್ದೇ ಮಾಡಬೇಕು. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ? ವೇಸ್ಟ್ ಅಲ್ಲ, ಅದು ಪ್ರಿಪ್ರೇಷನ್ಗೆ ಉಪಯೋಗ ಆಗುತ್ತೆ ಹೊರತು ಇದಕ್ಕೆ ಉಪಯೋಗ ಆಗೋದಿಲ್ಲ. ಓಂ ಭಾವ ಮುಂದೆ ಭಾವ ಶಬ್ದಾಚ್ಯ ಓಂ ಯಥಾ ವಿಧಾನವಪರೆ ವಿಧಿರ್ಭಾವೇ ಪ್ರಜಾಪತೆ ಬ್ರಹ್ಮಣಃ ಪರಮಸ್ಯೈವ ಸರ್ವವಿದ್ಯತಿ ದೂರತಾ ಇತಿ ತುರಶ್ರುತಂ. ಯಥಾ ವಿಧಾನಂ ಅಪರೆ ವಿಧಿರ್ಭಾವೇ ಪ್ರಜಾಪತೆ. ಇದು ಯಥಾ ವಿಧಾನ ಎಂಬ ಸೇರಿಸಬೇಕು ಕೊಡೋದವರಿಗೆ. ಏನಾರು ಮಾಡಿ ಅಂದರೆ ಇಷ್ಟೊಳಗೆ ಏನಾರು ಮಾಡಿ ಅಂತಲೇ ಅರ್ಥ. ಬ್ರಹ್ಮದೇವರಿಗೆ ಏನಾರು ಮಾಡಿ ಅಂತ ಅರ್ಥ ಮಾಡ್ಬೋದು. ಯಾಕೆಂದರೆ ತಪ್ಪು ಮಾಡೋದೇ ಇಲ್ಲ. ಅದು ಏನಾದರೂ ಒಂದು ಉದಾಹರಣೆಗೆ ಕೇಳಿ ಬಡಿಸಿದ್ರಲ್ಲಿ ಕೇಳಿದರೆ ಹಾಕ್ತಾರೆ, ಕುಡಿದು ಹಾಕ್ತಾರಾ? ಆದರೆ ದೇವರ ಹತ್ರ ದುರ್ವಾಸರು ಬಂದರು, ಏನು ಮಾಡಿದ್ರು ಅವರೀಗ? ನನಗೆ ತಕ್ಷಣ ಊಟ ಬೇಕು, ಮಾಡಿದ ಅಡಿಗೆ ಊಟ ಮಾಡೋದಿಲ್ಲ, ಮಾಡ್ಲಿಕ್ಕೆ ಕಾಯೋದಿಲ್ಲ. ಆದ್ದರಿಂದ ಈಗಲೇ ಬೇಕು, ನೀನು ಇಂಪಾಸಿಬಲ್, ದೇವ್ರ ತಕ್ಷಣ ತೊಗೊಳ್ಳಿ ಅಂತ ಕೊಟ್ಟು. ಅದಕ್ಕೆ ಪರಮಾತ್ಮನಿಗೆ ಅಪ್ಲಿಕಬಲ್ ಅಲ್ಲ, ಅದು ಬ್ರಹ್ಮದೇವರಿಗೂ ಅಪ್ಲಿಕಬಲ್ ಅಲ್ಲ. ಯಾಕೆ? ಪರಮ ಅನುಗ್ರಹ ಪಾತ್ರ ಆದ್ದರಿಂದ. ಇತಿಚ ಸುರಶ್ರುತವು ನವೋಂ ಪಾರಿಪ್ಲವಾರ್ಥ ಇತಿ ಚೇನ್ನ ವಿಶೇಷಿತತ್ವಾತೋ ಕೇನ ಸ್ಯಾತ್ ಇತ್ಯಾದಯಃ ಸ್ಥಿರತ್ವ ನಿವೃತ್ತ್ಯರ್ಥ ಇತಿ ಚೇನ್ನ ತ್ರೇಧಾಃ ಜ್ಞಾನಿನೋ ವಿಧಿನಿಯತಾಃ. ನಿನ್ನಾಗಿರ್ತದೆ ಅನಿಯತಾಃ ಸ್ವೇಚ್ಛಾನಿಯತಾಃ ಇತಿ. ಅನಿಯತ ವಿಧಿ ನಿಯತರು ಕೆಲವರು, ಅದು ವಿಧಿಬದ್ಧರಾಗೇ ಇರಬೇಕು. ಇನ್ನು ಕೆಲವರು ಅನಿಯತರು, ಏನಲ್ಲ ಇದೆ ಅಂತ ಏನೂ ಇಲ್ಲ, ಆಪ್ಷನ್ ಇದೆ. ಇನ್ನು ಕೆಲವರಿಗೆ ಸ್ವೇಚ್ಛಾನಿಯತರು, ಇಷ್ಟಪಟ್ಟಿದ್ದು ಮಾಡ್ಬೋದು. ವಿಧಿನಿಯತ ಮನುಷ್ಯಾ ಅನಿಯತಾಃ ಹಿ ದೇವಾಃ ಬ್ರಹ್ಮೈವ ಸ್ವೇಚ್ಛಾನಿಯತಃ. ಮನುಷ್ಯರು ವಿಧಿನಿಯತರು, ದೇವತೆಗಳು ಅನಿಯತರು. ಪರಮಾತ್ಮ ಬ್ರಹ್ಮದೇವರು ಮಾತ್ರ ಏನವರು? ಬ್ರಹ್ಮ ಏವನ್ನು ಬಿಡಿಸ್ಬೋದು, ಬ್ರಹ್ಮ ಇವನ್ನು ಬಿಡಿಸ್ಬೋದು. ಆದರೆ ಬಿಡಿಸ್ಬೇಕಾದ್ರೆ ಸಾಧಕರಲ್ಲ, ಪರಮಾತ್ಮ ಸಾಧಕನಲ್ಲ. ಅದರಿಂದ ಯಾರನ್ನು ತಗೋಬೇಕಲ್ಲಿ? ಅವ್ರು ಏನು ಬೇಕಾದ್ರೂ ಮಾಡಿ. ಅದಕ್ಕೆ ಅವ್ರು ಹೇಳಿದ್ರು, ಈ ಬಂದರೆ ಉಳಿದವ್ರಿಗೆ ಮೋಕ್ಷ. ಹನುಮಂತನಿಗೆ ಹಾಗಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಏನು ನಿಯಮಕ್ಕೆ ಒಳಪಡಲಿಲ್ಲ ಅವರು. ಈ ಬಂದರೆ ನಿಯಮಕ್ಕೆ ಒಳಪಟ್ಟವರು, ದೇವರಿಗೆ ನಿಯಮ ಇಲ್ಲ, ವಾಯುದೇವರಿಗೆ. ಇತಿ ಚೇನ್ನ ಓಂ ತಥಾ ಚ ಏಕವಾಕ್ಯೋಪಬಂಧಾತ್ವೋ ಏವಂ ಸತಿ ವಿಧಿವಾಕ್ಯಾನಾಂ ಸ್ವೇಚ್ಛಾವೃತ್ತಿವಾಕ್ಯಾನಾಂಚ ಸಂಬಂಧೋ ಭವತಿ. ಈಗ ಅರ್ಥ ಮಾಡಿದರೆ ಏನಾಗುತ್ತೆ ಗೊತ್ತಾ? ಸಮನ್ವಯವಾಯಿತು, ಎರಡಕ್ಕೂ ಅರ್ಥ ಬಂತಾಗ. ವಿಧಿ ನಿಯತರು ಅಂತಿದ್ದಾರೆ, ವಿಧಿ ನಿಯತರು ಅಲ್ಲ ಅಂತಿದ್ದಾರೆ ಎಂಬುದಕ್ಕೆ ಸುಮ್ಮನೆ ಅವರು ಇವರು ಅಂತ ಹೇಳಬಾರ್ದು. ಉದಾಹರಣೆಗೆ ಏನು ಮಾಡ್ತಾರಾಗ? ಸಾರು ಹುಡಿ ತೊಗೊಂಡು ಬಿಡ್ತಾರೆ ಬಡಿಸ್ಬೇಕಾದ್ರೆ, ಸಾರು ಹುಡಿ ತೊಗೊಂಡು ಬಿಡ್ತಾರೆ. ಸಾರು ಒಟ್ಟಿಗೆ ಯಾರು ಊಟ ಮಾಡ್ತಾರಾ? ಏನು ಹೇಳ್ಬೇಕಾಗ? ಸಾರು ಬೇಕಾದ್ರೆ ಸಾರಿಗೆ ಹಾಕಿ ಅದು ಏನಂತಾರೆ ಅದಕ್ಕೆ? ವ್ಯವಸ್ಥಿತ ವಿಕಲ್ಪ ಅಂದ್ರೇನು? ಯಾರಿಗೆ ಏನು ಬೇಕೋ ಅನ್ನ ಕೊಡಿ ಎಂಬ ವ್ಯವಸ್ಥೆ ಇದೆ. ಇಬ್ಬರಿಗೆ ಒಟ್ಟಿ ಹಾಕಿದ ವ್ಯವಸ್ಥೆ ಅಲ್ಲ ಅದಕ್ಕೆ. ಆದ್ದರಿಂದನೇ ಇಲ್ಲಿ ವಿಧಿನಿತ ಅಂತ ಹೇಳಿದ್ದು ಅವ್ಯವಸ್ಥೆ ಮಾಡಿ ಹೇಳಿಯಲ್ಲ. ಮನುಷ್ಯರಿಗಿದು ದೇವರಿದು ಅಂತ ಹೇಳಿದ್ರಿಂದ ಆ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಿಕೊಡೋದು. ಇವರು ಸಾಧನೆಯಲ್ಲಿ ಯಾತಕ್ಕಿಂತ ಪ್ರಶ್ನೆ ಬಂತು ಅಂದರೆ
ಸಾಧನೆ ಮಾಡೋದ್ರಲ್ಲೂ ಜನ ಏನಾದರೂ ಎಸ್ಕೇಪ್ ಆಗಲಿಕ್ಕೆ ಬರುತ್ತಾ ಅಂತ ನೋಡಿದರೆ ಬರೋದಿಲ್ಲ. ಇದು ತಕ್ಕಂತೆ ನಡ್ಕೋಬೇಕು. ಇತಿ ಸಂಬಂಧೋ ಭವತಿ ಅತಏವ. ಕೆಲಸಕ್ಕೆ ಹೇಳ್ತಾರೆ, ಯಾವುದಾದ್ರು ಎರಡು ಊರ ಹೆಸರು ಹೇಳೋದು ಬಿಡ್ತಾರೆ. ಯಾವ್ದು ಬೇಕಾದ್ರೆ ಹೇಳ್ಬೋದು, ಇಷ್ಟ ಬಂದಿದ್ದೆ ಇರಬೇಕಷ್ಟೇ, ಸುಳ್ಳು ಹೇಳಬಾರ್ದು. ಯಾವುದೋ ನಮ್ಮ ದೇಶದ್ದೇ ಊರ ಹೆಸರು ಹೇಳೋಕ್ಕೆ, ಅವಾಗ ಏನು ಮಾಡೋದು, ಬೇರೆ ದೇಶ ಹೇಳಾಗಿಲ್ಲ, ಲಿಮಿಟ್ ಮಾಡ್ತಾ ಬರ್ತಾನೆ. ನಮ್ಮ ಊರ ಹತ್ರ ಎರಡು ಊರ ಹೆಸರು ಅಂತ ಕೇಳ್ತಾರೆ, ಅಂತ ಹೀಗಿರಬೇಕು ಅಂತ ಹೇಳ್ತಾರೆ. ಅದೆಲ್ಲ ಏನಾಯ್ತು, ಕಂಡೀಷನ್ ಒಳಪಡುತ್ತೆ. ಸುಮ್ಮನೆ ಹೇಳಿಬಿಟ್ರೆ ಯಾವ್ದು ಬೇಕಾದ್ರೆ ಮೂರು ಹೆಸರು ಹೇಳಿ, ವೈಕುಂಠ ಅನಂತ ಸರಸ್ವತಿ ಬಂದ್ಬಿಡ್ಬೋದು, ಸುಮ್ಮನೆ ಕೇಳಿಬಿಟ್ರೆ. ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಆಗ ಯಾತಕ್ಕೆ, ಇದಕ್ಕೆ ಇಲ್ಲ, ಸುಮ್ಮನೆ ಕೇಳಿದ್ದಾರೆ. ಅವ್ರು ನಿತ್ಯ ಮುಕ್ತವಾದ ಹೇಳಿ ಅವಾಗ ಹೇಳ್ಬೋದು. ಮುಕ್ತ ಸ್ಥಾನ ಅಂದರೆ ಅವ್ನು ಹೇಳ್ಬೋದು, ಅವ್ರು ಇವನ್ನೆಲ್ಲ ಹೇಳಕ್ಕೆ ಬರೋದಿಲ್ಲ. ಓಂ ಅತಏವ ಚ ಅಗ್ನಿಂಧನಾದಿ ಅನಪೇಕ್ಷ. ಅದಕ್ಕೇನೆ ಅತಏವ ಜ್ಞಾನಸ್ಯ ಮೋಕ್ಷದಾನೇ ನಾಗ್ನಿಹೋತ್ರಾದ್ಯಪೇಕ್ಷ. ನಾಗ್ನಿಹೋತ್ರ ಅಂದ್ರೇನು, ಕರ್ಮಗಳು ಅಂತ. ಕರ್ಮ ಎಂಬುದನ್ನು ಅಪೇಕ್ಷಿಸಿ ಜ್ಞಾನ ಇಲ್ಲ, ಆದರೆ ಜ್ಞಾನನ ಅಪೇಕ್ಷಿಸಿ ಕರ್ಮ ಇದೆ. ಗೊತ್ತಾಯ್ತು, ಬರೀ ಕರ್ಮಕ್ಕೆ ಬೆಲೆನೇ ಇಲ್ಲ, ಆದರೆ ಬರೀ ಜ್ಞಾನಕ್ಕೆ ಬೆಲೆ ಇದೆ. ಕರ್ಮ ಸೇರಿದರೆ ಬೆಲೆ ಜಾಸ್ತಿ ಆಗುತ್ತೆ, ಆದರೆ ಬರೀ ಜ್ಞಾನಕ್ಕೆ ಬೆಲೆ ಇರಾಗ ಏನಿಲ್ಲ, ಬರೀ ಕರ್ಮಕ್ಕೆ ಬೆಲೆ ಇದೆ. ಓದಿ ಕೆಲಸ ಸಿಕ್ಕ ಮೇಲೆ ಸರ್ವಿಸ್ ಕೌಂಟ್ ಆಗೋದು. ಅಪ್ಲೈ ಮಾಡಿ 20 ವರ್ಷ ಸರ್ವಿಸ್ ಆಯ್ತದೆ ಏನಂತ ಪ್ರಿಪೇರ್ ಮಾಡ್ತಾಯಿದ್ರಿ, 20 ವರ್ಷದ ಮಾಡ್ತಾಯಿದ್ರಿ, ಅದು ಸರ್ವಿಸ್ ಅಲ್ಲ. ಅದು ಕೆಲಸ ಸೇರಿದ ಮೇಲೆ ಸರ್ವಿಸ್ ಶುರುವಾಗುತ್ತೆ ಹೊರತು ಹೊರಗಿದ್ರೆ ಅಲ್ಲ. ಅದಕ್ಕಾಗಿ ಸಂಬಂಧೋ ಭವತಿ ಅತೇವ ಚ ಅಗ್ನಿಂಧನಾದಿ ಅನಪೇಕ್ಷ ಅಂದರೆ ಅರ್ಥ ಕೊಡ್ತಾರೆ. ಬ್ರಹ್ಮತರ್ಕೇಚ ಯೇಷಾಂ ಜ್ಞಾನಂ ಸಮುತ್ಪನ್ನಂ ತೇಷಾಂ ಮೋಕ್ಷೋ ವಿನಿಶ್ಚಿತ. ಒಂದು ಗಟ್ಟಿ ಮಾಡ್ಕೋಬೇಕು, ಯೇಷಾಂ ಜ್ಞಾನಂ ಸಮುತ್ಪನ್ನಂ. ಜ್ಞಾನ ಈ ಜ್ಞಾನ ಅಲ್ಲ, ಮರ್ತು ಬಿಡಬೇಕಲ್ಲ. ಅಪ್ರೋಷ್ಟ ಜ್ಞಾನ ಯಾರಿಗೆ ಬಂದಿದೆಯೋ ಅವ್ರಿಗೇನದು ಮೋಕ್ಷ ನಿಶ್ಚಿತ. ಮೋಕ್ಷೋ ಬರೀ ವಿನಿಶ್ಚಿತ, ನಿಶ್ಚಿತವಾದ ಸಿಗುತ್ತೆ. ಶುಭಕರ್ಮಭಿರಾಧಿಕ್ಯಂ ವಿಪರೀತೈರ್ ವಿಪರ್ಯ. ಶುಭಕರ್ಮ ಬಂದರೆ ಆಧಿಕ್ಯ, ಉನ್ನಾಹ ಸಿಗುತ್ತೆ. ಇಲ್ಲದ ಹೋದರೆ ಅಷ್ಟು ಕಡಿಮೆ ಆಗುತ್ತೆ, ವಿಪರ್ಯ ಕಡಿಮೆನೂ ಆಗ್ಬೋದು. ಭಾರಿ ತಪ್ಪು ಮಾಡಿಬಿಟ್ರೆ ಮನುಷ್ಯರಿಗೆ ಹೇಳಿದ್ದಿಲ್ಲ, ದೇವತೆಗೆ ಇರೋದು ಹೋಗೋದಿಲ್ಲ, ಹೆಚ್ಚಿನ ಬರೋದಿಲ್ಲ. ಸ್ವೇಚ್ಛಾನುವೃತ್ತೈವ ಭವೇತ್ ಬ್ರಹ್ಮಣ ಪ್ರಾಯಶಸ್ತು. ಬ್ರಹ್ಮದೇವರಿಗೆ ಏನು ಅಪ್ಲಿಕಬಲ್ ಅಲ್ಲ, ಏನು ಮಾಡಿದ್ರೆ ಒಳ್ಳೆಯದೇ ಮಾಡ್ತಾರೆ. ಶುಭ ಮಾಡ್ತಿರ್ಕೆ ಎರಡು ಭಾಗ ಇಲ್ಲ ಅವರಲ್ಲಿ ಇರೋದೇನದು. ಕೆಲವರು ವ್ರತರಿಗೆ ಒಂದೇ ಮಾಡಿದ್ದೇವೆ, ಬೇರೆ ಇಲ್ಲ ಅಂತಾರಲ್ಲ, ಹಾಗೆ ಚಾಯ್ಸ್ ಇಲ್ಲ ಅದಕ್ಕೆ. ದೇವಾನಾಮಪಿ ಸರ್ವೇಷಾಂ ವಿಶೇಷಾತ್ ಉತ್ತರೋತ್ತರ. ದೇವತೆಗಳಿಗೆ ಇಲ್ಲ ಅಂಬೋದ್ರಲ್ಲೂ ತಾರತಮ್ಯ ಇದೆ. ಉತ್ತರೋತ್ತರ ಅಂತಂತ ಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೋ ಅವರಿಗೆ ಚಾಯ್ಸ್ ಜಾಸ್ತಿ ಸಿಗ್ಲಕ್ಕೆ ಶುರುವಾಗಿ. ಓಂ ಸರ್ವಾಪೇಕ್ಷಾ ಚ ಯಜ್ಞಾದಿಶ್ರುತೇರಶ್ವವತ್. ಓಂ ಸರ್ವಾಪೇಕ್ಷಾ ಚ ಜ್ಞಾನಸ್ಯ ಉತ್ಪತ್ತೌ. ಜ್ಞಾನ ಉತ್ಪತ್ತಿ ಮಾತ್ರ ಅಗ್ನಿಂಧನಾದಿಗಳು ಬೇಕೇ ಬೇಕು. ಕರ್ಮಾದಿಗಳೇನಿರಬೇಕೋ ಮಾಡಲೇಬೇಕು. ಗೊತ್ತಾಯ್ತಾ, ಈ ಸ್ಟೇಜಲ್ಲಿ ಬಿಡಾಗಿಲ್ಲ, ಆ ಸ್ಟೇಜಲ್ಲಿ ಮಾಡಲೇಬೇಕು. ಸರ್ವಧರ್ಮಾಪೇಕ್ಷೆಯ ಚ ಅಪೇಕ್ಷಾ ಚ ಜ್ಞಾನಸ್ಯ. ಸರ್ವಧರ್ಮ ಅಂದ್ರೇನು, ನಿತ್ಯ ನೈಮಿತ್ತಿಕ ಎಲ್ಲ ಧರ್ಮಗಳನ್ನು ಮಾಡಬೇಕು. ಸ್ಮೃತ್ವ ವಿಷ್ಣು ಸಮುತ್ಥಾಯ ಹೇಳಿದ್ಬಿಟ್ಟು ಪ್ರತಿಯೊಂದು ಕರ್ಮನೂ ಬೈಂಡಿಂಗ್ ಆಗ್ತದೆ. ಆದರೆ ಅವರಿಗಿಲ್ಲ, ಅಪ್ರೇಕ್ಷ ಜ್ಞಾನಿಗಳಿಗೆ ಅವರು ಅದೇ ಈಕ್ವಲ್ ಮಾಡ್ತಾರೆ. ಪಾಠ ಪ್ರವಚನ ಮಾಡ್ತಾ ಮೈ ಬರ್ಬಿಡೋದು ಬೇಕಾದ್ರೆ. ಅದು ಸಮಾಧಿ ಸ್ಥಿತಿಗೆ ಕೂತಾಗಲಂತೂ ಯಾವ ರೂಲು ಅಪ್ಲಿಕಬಲ್ಲೇ ಅಲ್ಲ. ಆದರೆ ಇದು ಮೊದಲು ಹಾಗಲ್ಲ, ಏನು ಮಾಡಬೇಕು, ಅವನು ಮಾಡಲೇಬೇಕಲ್ಲ. ಯಥಾ ಗತಿ ನಿಷ್ಪತ್ತ್ಯರ್ಥಂ ಅಶ್ವಾದಯೋ ಅಪೇಕ್ಷಂತೆ ನ ವಿನಿಷ್ಪನ್ನಗತೆ ರಾಮಾದಿ ಪ್ರಾಪ್ತೋ. ದೃಷ್ಟಾಂತ ಕೊಡ್ತಾರೆ. ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ಅನಾಶಕೇನ ಇತಿ ಶ್ರುತೇ. ವಿವಿಧಿಷಂತಿ ವಿಶೇಷೇಣ ವೇತ್ತುಂ ಇಚ್ಛಂತಿ ಅಂದರೆ ಇವೆಲ್ಲ ಮಾಡಿಕೊಂಡೇ ಮಾಡಬೇಕು ಹೊರತು ಬೇರೆ ಇಲ್ಲ. ಅದಕ್ಕೆ ಮೊನ್ನೆ ಹೇಳಿದೆ, ಏನಂತ ಹೇಳಿದಂತು, ಎಲ್ಲ ಪುರಾಣ ಕೆಳಗೆ ಕೊಡ್ತಿದ್ದಾರೆ ಎಲ್ಲರೂ ಕೂಡ. ಏನು ಮಾಡಿದ್ರು ಅವರು, ಋಷಯಸ್ಸರ್ವೇ ಪ್ರಾತರ್ಹುತ ಹುತಾಶನಾಹ. ಬೆಳಿಗ್ಗೆ ಎದ್ದು ಅಗ್ನಿ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಕೊಡ್ತಾರೆ ಹೊರತು ಹಾಗೆ ಕೊಡಾಗಿಲ್ಲ ಅವರು. ಅರ್ಥ ಆಯ್ತಾ. ಜ್ಞಾನಿಗಳಿಗಿಲ್ಲ, ಅಪ್ರೋಷ ಜ್ಞಾನಿಗಳಿಗೆ ಏನಿಲ್ಲ, ಆ ಯೋಚನೆ ಬೈಂಡಿಂಗ್ ಇಲ್ಲ. ಚುಕಾಚ ಹೇಳಕ್ಕೆ ಅವರು ಸ್ನಾನ ಮಾಡ್ಕೊಂಡ್ಬಂದಿದ್ದೀರಾ ಅಂತ ಕೇಳಬೇಕ. ಯಾಕೆ, ಭಾರಿ ದೊಡ್ಡ ಜ್ಞಾನಿಗಳು ತಿಳಿತಾ. ಆ ಅರ್ಥದಲ್ಲಿ ಅಪ್ಲೈ ಆಗುತ್ತೆ. ಉಳಿದವ್ರಿಗೆ ಹಾಗೆಲ್ಲ ಅಲ್ಲ, ರೂಲ್ಸ್ ಪ್ರಕಾರ ಬರಬೇಕು. ಸರ್ವಾನ್ನಾನುಮತಿ. ಇವೆಲ್ಲ ಇನ್ನೂ ಒಳ್ಳೊಳ್ಳೆ ವಿಷಯಗಳು ಬರುತ್ತೆ ನೋಡಿ. ಅದು ನಮ್ಮ ಡೇ ಟು ಡೇ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ. ಈಗ ಶಮದಮಾದ್ಯುಪೇತಃ ಅಂದರೆ ಒಂದೇನು ಹೇಳಿದಾಗೈತಿ, ಈಗ ಜ್ಞಾನ ಬಂದಿಲ್ಲ, ಅವನಿಗೆ ಕರ್ಮ ಬೈಂಡಿಂಗೆ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ ಸತತಂ ಭವೇತ ಅಂತ ಹೇಳಿದ ಮೇಲೆ ಏನು ಮಾಡಬೇಕು, ಅಲ್ಲಿಗೆ ಬೈಂಡಿಂಗ್ ಮಾಡಲೇಬೇಕು, ಎಲ್ಲಿ ಹೋದರೆ ಇಲ್ಲ. ಆದರೆ ಆ ಜ್ಞಾನ ಬಂದ ಮೇಲೆ ಏನಾಯ್ತು, ಅವನಿಗೀಗ ಆಪ್ಷನ್ ಸಿಕ್ತು. ಆದರೆ ಆಗಲೂ ವಿಹಿತ ಕರ್ಮ ಮಾಡಿಬಿಟ್ರೆ ಆನಂದ ಉನ್ನಾಹ. ವಿಹಿತ ಕರ್ಮ ಮಾಡಿದ್ರೆ ಸ್ವಲ್ಪ ಆನಂದದಲ್ಲಿ ಕಟ್ಟಾಗ. ಇದರೋದ್ರಿಂದ ಕರ್ಮಕ್ಕೊಂದು ಸ್ಟೇಜ್ ಇದೆ. ಜ್ಞಾನ ಬಂದ ಮೇಲೆ ಅದು ಮಹತ್ವ, ಇಲ್ಲೋದ್ರಿಲ್ಲ. ಜ್ಞಾನ ಬರಲಿಕ್ಕೆ ಓದಬೇಕು, ಜ್ಞಾನ ಬಂದ ಮೇಲೆ ಆ್ಯಡ್ ಆಗ್ಲಿಕ್ಕೆ ಬೇಕು. ಆದರೆ ಜ್ಞಾನ ಅಂಬೋದು ಅಲ್ಟಿಮೇಟ್.
ಆದರೆ ಅಪರೋಕ್ಷ ಜ್ಞಾನಿ ಆದಮೇಲೂ ಕೂಡ ಶಮದಮಾದ್ಯುಪೇತ ಸ್ಯಾತ್ ತಥಾಪಿತು ತದ್ವಿಧೇಹೇ ತದಂಗತಯ ತೇಷಾಂ ಅವಶ್ಯಾನುಷ್ಠೇಯತ್ವಂ. ಏನು ಹೇಳ್ತಾರಾಗ, ಶಮದವಾದ್ಯುಪೇತಃ ಸ್ಯಾತ್, ಜ್ಞಾನ ಬಂದಮೇಲೂ ಕೂಡ ಏನಿರಬೇಕು, ಅವನು ಶಮದವಾದ ಸಂಪತ್ತಿರಬೇಕು. ಡ್ರೈವಿಂಗ್ ಕಲಿಯೋವರೆಗೂ ಭಾರಿ ಕೇರ್ಫುಲ್ ಆಗಿರಬೇಕು, ಆಮೇಲೆ ಹೇಗೆ ಬೇಕಾದ್ರೂ ಅಂತಿಲ್ಲ. ಆಮೇಲೆ ಹೇಗಿರ್ಬೇಕು ಅವನು, ಯಾಕೆ ಅವನಿಗೆ ಹೇಳೋದಿಲ್ಲ ಅದನ್ನು ಅಂದರೆ ನ್ಯಾಚುರಲಿ ಮಾಡ್ತಾನೆ ಅಂತ ಅಷ್ಟೇ ಹೊರತು ಸ್ವೇಚ್ಛೆಯಿಂದ ಕಣ್ಮುಚ್ಚು ನಿದ್ರೆ ಮಾಡೋಂಥ ಅರ್ಥ ಅಲ್ಲ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೋ, ಬಟ್ ನಿನಗೆ ಗೊತ್ತಿದೆ ಆದ್ದರಿಂದ ಯೋಚನೆ ಮಾಡು. ಇವ್ರಿಗೆ ಹಾಗಲ್ಲ, ಪ್ರತಿ ಸತ್ತು ನಾವು ಬ್ರೇಕ್ ಹೊತ್ತು ಬ್ರೇಕ್ ರೋಡ್ ಕಾಲಿಡ್ತಾರೆ, ಅದೇ ಹೋಗಲ್ಲ. ಬ್ರೇಕ್ ರೋಡ್ ಈ ರೋಡ್ ಕಾಲಿಡ್ತಾರೆ, ಅಷ್ಟೊತ್ತು ಯಾರೋ ಹೊಡೆದು ಬಿಟ್ಟಿರ್ತಾರೆ, ಕ್ಲಚ್ ಹಾಕಿ ಅವ್ರು ನೋಡ್ತಾರೆ. ಮತ್ತೆ ಸೊ ಕಡೆಗೆ ಸುಸ್ತು ಇಂಟ್ರೆಸ್ಟ್ ಇಲ್ಲದ ಶಕ್ತಿ ಇಲ್ಲದ ಹೋಗ್ಬಿಟ್ರೆ ಬೇಡ ಹೋಗ್ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ, ತಗೋತಾರೆ ನೆಕ್ಸ್ಟ್ ಆಮೇಲೆ ಏನು ಮಾಡ್ತಾರೆ, ಎಲ್ಲೋ ನೋಡ್ತಾನೋ ಮಾಡ್ತಾರೆ ಕೆಲಸ. ಅದು ಸಹಜವಾಗಿ ಮಾಡಬೇಕ್ರಿ. ಆ ರೀತಿ ಇದ್ದವರಿಗೆ ಬೇರೆ ಹೇಳೋ ಕಾರಣ ಇಲ್ಲ. ಸರ್ವಾನುಮತಿಶ್ಚ ಮತ್ತೆ ಹೇಳ್ತಾರೆ, ಶಮದಾದಿ ಉಪದೇಶ ಇವೆಲ್ಲ ನೋಡಿಬಿಟ್ರೆ ಜ್ಞಾನಿಗಳು ಅಂತ ಸುಳ್ಳು ಅಂದ್ಕೊಂಡು ಬೇರೆ ಅಪಾರ್ಥ ಮಾಡಿಕೊಂಡು ಏನಾರು ಮಾಡೋಕ್ಕೆ ಹೋಗ್ತಾರೆ. ಬ್ರಹ್ಮಸೂತ್ರ ಓದಿಲ್ಲ ಅಂತ ಅರ್ಥ. ಭಾಷ್ಯ ಸರಿಯಾಗಿ ಓದಿದರೆ ಇದು ಸಮಸ್ಯೆ ಬರದೇ. ತಥಾಪಿತು ತದ್ವಿಧೇಹಿ ತದಂಗತೆಯ ತೇಷಾಂ ಅವಶ್ಯಾನುಷ್ಠೇಯತ್ವಾತ್. ಯದ್ಯಪಿ ಜ್ಞಾನೇನೈವ ಮೋಕ್ಷೋ ನಿಯತಃ ತಥಾಪಿ ಜ್ಞಾನಿ ಶಮದಮಾದ್ಯುಪೇತಃ ಸ್ಯಾತ್. ಜ್ಞಾನ ಬಂದು ಪ್ರೊಫೆಷನಲ್ ಪೀರಿಯಡ್ ಬೋಧೋಯ್ತು, ಕನ್ಫರ್ಮ್ ಆಗಿಬಿಡ್ತಾರೆ. ಇದು ಹುಚ್ಚಬಟ್ಟಿರ್ಬೋದು ಅಂತ ಅರ್ಥನಾ? ಏನಿಲ್ಲ. ಏನು ಮಾಡಬೇಕು ಅವನು? ಎಲ್ಲ ರೂಲ್ಸು ಅಪ್ಲಿಕಬಲ್ಲೇ, ಬಿಫೋರ್ ಹೇಗೋ ಆಮೇಲೂ ಹಾಗೇನೆ. ಬಟ್ ಆಮೇಲೆ ಮೊದಲು ಮಾಡೋದ್ರಿಂದ ಕನ್ಫರ್ಮ್ ಆಗುತ್ತೆ. ಆಮೇಲೆ ಇನ್ಕ್ರಿಮೆಂಟ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಅಂತೂ ಅದಕ್ಕೆ ಬೆಲೆ ಇದೆ. ಬೆಲೆ ಇಲ್ಲದ ಕಾಲ ಇಲ್ಲೇ ಇಲ್ಲ. ಭವೇತ್ ದಾಂತೋ ಭವೇತ್ ಅನುಕೂಲೋ ಭವೇತ್ ಆಚಾರ್ಯಂ ಪರಿಚರೇತ್. ಮತ್ತು ಗೊತ್ತಾಯ್ತಾ, ಪರಿಚರೇದ್ ಆಚಾರ್ಯಂ. ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ. ಸ್ಯಾತ್ ಆಚಾರ್ಯಾತ್ ವಿದ್ಯಾಮವಾಪ್ಯ. ಗುರುಗಳ ಹತ್ರ ವಿದ್ಯೆಯನ್ನು ತಿಳಿಬೇಕು. ಏತಂ ಆತ್ಮಾನಂ ಅಭಿಪಶ್ಯ. ಪರಮಾತ್ಮನ ದರ್ಶನ ಮಾಡಬೇಕು. ಅಪ್ರೋಷ್ಟ ಜ್ಞಾನ ಬಂತು. ಶಾಂತೋ ಭವೇತ್ ದಾಂತೋ ಭವೇತ್. ಶಮದವಾದ ಸಂಪತ್ತಿಯನ್ನು ಮುಂದುವರಿಸಬೇಕು. ಯಾಕೆ? ಅನುಕೂಲೋ ಭವೇತ್ ಆಚಾರ್ಯಂ. ಅನುಕೂಲವಾಗಿ ನಡ್ಕೋಬೇಕು, ಧರ್ಮಕ್ಕೆ ವಿರುದ್ಧ ನಡ್ಕೋಬಾರದು. ಆಚಾರ್ಯಂ ಪರಿಚರೇತ್. ಆಚಾರ್ಯ ಸೇವೆ ಮಾಡಬೇಕು. ಪರಿಚರೇದ ಆಚಾರ್ಯ ಎರಡು ಸರ್ತಿ ಹೇಳ್ತಾರೆ. ಅದನ್ನು ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಯಾವುದು ಅಂತ ಕೇಳಿದರೆ, ಅಪ್ರೋಷ್ಟ ಜ್ಞಾನ ಬಂದ ಮೇಲೂ ಕೂಡ ಗುರುವನುಗ್ರಹ ಅವರಿಗೆ ಟಿಕಾರ ದೊಡ್ಡ ಮಹಾಪ್ರೋಷ್ಟ ಜ್ಞಾನಿಗಳು. ಪರಂ ಶ್ರೀಮದ್ ಪೂರ್ಣ ಪ್ರವತಿ ಗುರು ಕಾರುಣ್ಯಂ ಸರಣಿಂ ಪ್ರಪನ್ನ. ಅವರು ಅಪ್ರೋಷ್ಟ ಮುಂಚೆ ಬರೀತಿರೋದಲ್ಲ, ಆಮೇಲೆ ಬರೀತಾ ಇದ್ದಾರೆ. ಅನುಗ್ರಹ ಪೂರ್ತಿ ಬೇಕು ಅಂತ ಹೇಳ್ತಾರೆ. ಇತಿ ಮಾಠರ ಮಾಠರ ಶ್ರುತಿಯಲ್ಲಿ ಕೂಡ ಶಮದವಾದಿ ಸಂಪತ್ತಿ ರೂಪವಾದ ವಿಧಿಯನ್ನು ಹೇಳಿದ್ದಾರೆ. ಬ್ರಾಹ್ಮೀಂ ವಾವತ ಉಪನಿಷದ ಬ್ರೂಮೈತಿ. ಅವ್ರು ಹೇಳ್ತಾ, ತಸ್ಯೈ ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ ವೇದಾಃ ಸರ್ವಾಂಗಾನಿ ಸತ್ಯಮಾಯತನಂ ಯೋ ವಾ ಏತಾಬುಪನಿಷದಮೇವಂ ವೇದ. ಯಾವುದಿದೆಲ್ಲ ಉಪನಿಷತ್ತು ಅಲ್ಲೇ ಹೇಳಿದ್ದಾರೆ. ಉಪನಿಷತ್ ವೇದ ಎಲ್ಲಿದೆ? ಎಲ್ಲಿದೆ? ತಲವಕಾರದ ಕಡೆಯೇ ಮಾತು ಇವೆಲ್ಲ ಕೂಡ. ಅದಕ್ಕೇನೆ ನಾವು ಜ್ಞಾನ ಬರಬೇಕಾದ್ರೆ ಮೂರಿರು: ತಪಸ್ಸು, ದಮಃ, ಕರ್ಮ. ತಪಸ್ಸು ಮಾಡಬೇಕು, ಯೋಚನೆ ಮಾಡಬೇಕು. ದಮಃ ಇಂದ್ರಿಯ ಇರಬೇಕು. ಕರ್ಮ ಮಾಡಬೇಕು. ಭಾರಿ ಹುಷಾರಾಗಿ ಕೂತಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅವನು ಡ್ರೈವ್ ಮಾಡಿ ನಿದ್ದೆ ಹೊಡಿತಾರೆ. ಕೂತ ಭಾರಿ ಹುಷಾರಾಗಿ ಕೂತ ಏನು ಉಪಯೋಗ ಅಲ್ಲ. ಕರ್ಮಾಚರಣೆ ಮಾಡಬೇಕು, ಹುಷಾರಾಗಿ ಮಾಡಬೇಕು. ಚಿಂತನೆ, ತಪ, ಆಲೋಚನೆ. ಆಗಲೂ ಜ್ಞಾನ ಯೋಚನೆ ಮಾಡೋದನ್ನು ಬಿಡ್ಕೊಡ್ದು. ಯೋಚನೆ ಮಾಡೇ ಕರ್ಮ ಮಾಡಬೇಕೇ ಹೊರತು ಹಾಗೆ ಮಾಡಿಕೊಡ್ದು. ಸುಮ್ಮನೆ ಸೈನ್ ಮಾಡೋಕ್ಕೆ ಇಡೋದಿಲ್ಲ. ಇಟ್ಟೇನು ಮಾಡ್ತಾವೆ ತೋರ್ತಾರೆ. ಓದ್ದೇ ಸೈನ್ ಮಾಡಿ ಅಂತ ಹೇಳಿದ ತಕ್ಷಣ ಮೋಸ ಆಗ್ತಾರೆ ಅಂತ. ದಯವಿಟ್ಟು ಓದ್ದೇ ಸೈನ್ ಮಾಡಿ ಅಂತ ಹೇಳಿದರೆ ಎಷ್ಟೋದ್ರೆ ಮೋಸ ಬಿಡ್ತಾರೆ. ಯಾರೋ ಪಾಪ ಯಾರೋ ಬಂದಿದ್ರು ಅನ್ಸತ್ತೆ. ಭಾಳ ವಯಸ್ಸಾದವರು, ಭಾರಿ ಒಳ್ಳೆಯ ವ್ಯಕ್ತಿ ಪಾಪ. ಗೋಳಾಡ್ತಾ ಬಂದು ಒಂದು ಸತ್ ಬಂದು ಸುಖವಾಗಿದ್ದೀನಿ ಅಂತ ಹೇಳಿ ಹೋಗಿದ್ರು. ಯಾವುದು ನಮ್ಮೂರಾಗ ಕೊಟ್ಟು ಬಂದು ಏನಾಯಿತು ಅಂತ ಕೇಳಿದರೆ, ನಮ್ಮೆಲ್ಲರೂ ಸೇರಿಬಿಟ್ಟು ಮನೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ರೆಂಟ್ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಲ್ಲಿ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡ್ತೀವಿ ಅಂತೇಳಿ ಸೇಲ್ ಅಗ್ರಿಮೆಂಟ್ ಮಾಡಿಸ್ಬಿಟ್ರು. ನನ್ನ ಮನೆ ಇಲ್ಲ, ಮನೆಯವರೇ ಮೋಸ ಮಾಡಿಬಿಟ್ರು ಅಂತೇಳಿ. ಅದು ಎಷ್ಟು ತಮಾಷೆ. ಇಲ್ಲಿ ಓದಿ ಸರಿಯಾಗಿದೆ. ಎಷ್ಟೋ ಸತ್ತೆ ಸುಮ್ಮನೆ ಹಾಸ್ಟೆಲ್ ಹಾಗಾಗತ್ತೆ. ಗಡಿಬಿಡಿ ಮಾಡ್ತೀವಿ, ಭಾರಿ ಗಡಿಬಿಡಿ. ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಅವು ಓದಕ್ಕೆ ಟೈಮೇ ಸಿಗೋದಿಲ್ಲ ಕೆಲವು ಸಲ. ಅದಕ್ಕೆ ಕೊನೆಗೆ ಒಂದು ಪ್ರೋಸ್ ಈಗ ಅದು ಹೋಗಿಬಿಟ್ಟಿದೆ. ಕೊನೆಗೆ ಏನು ಮಾಡ್ತಿದ್ರು ಗೊತ್ತಾ? ಎಲ್ಲ ಮುಗಿದ್ಮೇಲೆ ಅವ್ರ ಹತ್ರ ಹೋಗಿಬಿಟ್ಟು ಏನು ಮಾಡ್ತಿದ್ರು, ಎಲ್ಲ ನೋಡಿದ್ದೀರಾ ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡಿದ ಎಲ್ಲ ಕೇಳ್ತಿದ್ರು. ಈಗ ಈ ಕಡೆ ಹೋಗೋದೇ ಈ ಕಡೆ ಬಂದುಬಿಡ್ತಾರೆ. ಅದು ಎಷ್ಟೋದಕ್ಕೆ ಗೊತ್ತಾಗಲ್ಲ. ಅದು ಗೊತ್ತಾಗೋದು ಯಾವಾಗ? ಆಮೇಲೆ ಏನೇನೋ ಆಗೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಆ ಕೋರ್ಟ್ ಕೇಸ್ ಜನ್ಮದಲ್ಲೇ ಮುಗಿಯೋದಿಲ್ಲ.
ಅಲ್ಲಿ ಓದ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಫಸ್ಟ್ ಅವರು. ಏನು ಮಾಡಿದ್ದಾರೆ ಯಾರಿಗೆ ಗೊತ್ತಾಗ, ಇವ್ರು ತೋರಿಸಿದ್ದೇ ಕೊಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು ಫಸ್ಟು. ಮತ್ತು ಕೆಲವು ಓದಕ್ಕೆ ಬರೋದು ಇಲ್ಲ. ಒಂದು ಪಾಪ ಹೆಬ್ಬಟ್ಟು ಹೋದ್ರೆ ರೆಡಿ ಆಗೋದು, ಇನ್ನು ಯಾರ ಕೈಲಿ ಓದ್ಸ್ಕೊಂಬಂದಿರ್ತಾರೆ, ಅವ್ರ ಜೊತೆ ಬರಬೇಕು ಅಂತ ಏನೂ ಇಲ್ಲ. ಎಲ್ಲ ಪ್ರಾಬ್ಲಮ್ ಬರುತ್ತೆ. ಯಾತಕ್ಕೆ ಹೇಳಿದೆ ಅಂತ ಕೇಳಿದರೆ, ಓದದೆ ಹಾಗೆ ಸೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಿಳಿದೇ ಕೆಲಸ ಮಾಡಬಾರ್ದು. ಯಾವ ಕೆಲಸ ಮಾಡಬೇಕು, ಕೊನೆಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಓದಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೂ ಏನು ಮಾಡ್ತಾರೆ, ಅದನ್ನು ನೋಡ್ತಾರೆ ಫಸ್ಟು. ಏನು ಕನ್ಫರ್ಮ್ ಆಗಬೇಕು ಅವರಿಗೆ, ಯೂಸ್ಲೆಸ್ ಅಂತ ಆಗ್ಬೇಕು, ಅವಾಗ ಹಾಕ್ತಾರೆ. ಸ್ವಲ್ಪ ಡೌಟ್ ಅಂದರೂ ಹಾಕೋದಿಲ್ಲ. ಅದು ಡಸ್ಟ್ಬಿನ್ಗೆ ಹಾಕಬೇಕಾದ್ರೂ ಯೋಚನೆ ಮಾಡಬೇಕಾದ್ರೆ ನಾವು ಹೊಟ್ಟೆಗೆ ತಿರ್ಬೇಕಾದ್ರೆ ಡಸ್ಟ್ಬಿನ್ಗಿಂತ ಚಿಕ್ಕಿದ್ದೆಲ್ಲ ತಿಂದುಬಿಡ್ತಾರಪ್ಪ, ಮಾಡಬಾರ್ದು. ಹಾಂ, ಅದೆಲ್ಲ ಇರ್ತದೆ, ಅವೆಲ್ಲ ಅದು ಗೊತ್ತು ಅವರಿಗೆ. ಮೂಡೆಲ್ಲ ನೋಡಿರ್ತಾರೆ, ಸ್ಟಡಿ ಮಾಡ್ತಾರೆ ಫಸ್ಟ್ ಅವನ್ನ, ಆ ನೇಚರ್ ನೋಡ್ತಾರೆ. ಗಡಿ ಬಿಡಿದ ಟಕ ಮಾಡಿ ಬಿಡ್ತಾರೆ, ಒಳ್ಳೆ ಸೇರಿಸ್ಬಿಟ್ಟಿರ್ತಾರೆ. ಪೂರ್ತಿ ಅರ್ಧ ಸೈನ್ ಮಾಡೋ ಜಾಗ ಮಾತ್ರ ಕಾಣಿಸುತ್ತೆ. ಅವ್ರಿಗೆ ನೋಡೋ ಸ್ಥಿತಿ ಕೆಲಸ ಕುಡಿದು ಬಿಟ್ಟಿರ್ತಾರೆ ಅವರೆಲ್ಲ, ಗೊತ್ತಾಯ್ತು. ಏನು ನೋಡೋ ಸ್ಥಿತಿಯಲ್ಲೇ ಇರೋದಿಲ್ಲ, ಆ ಟೈಮಿಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ಭ್ರಷ್ಟಾಚಾರ ಶುರುವಾಗ ಸೈನ್ ಒಂದೇ ನೋಡಿದರೆ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಹೇಳಿದ್ರೆ ಕೇಳೋದಿಲ್ಲ, ಆಫೀಸರಾಗ ಮಾತಾಡ್ತಾರೆ ಅಂತ ಕೇಳ್ತಾರೆ. ಶಬ್ದಶ್ಚ ಅದು ಮುಂದೆ ಹೇಳ್ತಾರೆ. ಈಗ ಇವೆಲ್ಲ ಯಾತಕ್ಕೆ ಹೇಳ್ತಿರೋದು, ನಮಗೆ ಎಷ್ಟು ಹುಷಾರಾಗಿ ಓದಬೇಕು, ಯಾರಸು ಇರಬೇಕು, ಆಮೇಲೆ ಎಚ್ಚರಿಕೆ ಇರಬೇಕು, ಯಾವ ಕಾಲಕ್ಕೂ ಎಚ್ಚರ ತಪ್ಪಬಾರದು. ಇದನ್ನು ಫಾಲೋ ಮಾಡಿದರೆ ಆಗ ನಮಗೆ ಗೊತ್ತಾಗುತ್ತೆ. ಯಶ್ಚ ಜ್ಞಾನಂ ತಸ್ಯ ಮೋಕ್ಷ ಇತಿ ನಾತ್ರ ವಿಚಾರಣ ತಸ್ಯ ಶಾಂತ್ಯಾದಯೋ ಅಂಗಾನಿ ತಸ್ಮಾತ್ ತೇಷಾಂ ಅನುಷ್ಠಿ. ಅವೆಲ್ಲ ಅಂಗಗಳು. ಜ್ಞಾನಕ್ಕೆ ಬರಲಿಕ್ಕೆ ಏನು ಬೇಕು, ಅಂಗ ಬೇಕು. ಅಂಗಗಳು ಅಂದ್ರೇನು, ಈ ಕರ್ಮ ಇತ್ಯಾದಿಗಳು ಶವದವಾದ ಅಂಗಗಳಾದ್ದರಿಂದ ತಸ್ಯ ಶಾಂತ್ಯಾದಯೋ ಅಂಗಾನಿ ತಸ್ಮಾತ್ ತೇಷಾಂ ಅನುಷ್ಠಿತಿ ಅವಶ್ಯಕರಣೀಯ ಸ್ಯಾತ್ ಅನ್ಯಥಾ ಅಲ್ಪ ಫಲಂ ಭವೇತಿ ಚ ಆಜ್ಞೆ. ಇಲ್ಲವರೆ ಫಲ ಕಡಿಮೆ ಆಗಿಬಿಡುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡದೆ ಹೋದರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ತುಶಬ್ದ ಪೂರ್ಣ ಫಲಾರ್ಥತ್ವ ಸೂಚಯತಿ. ಪೂರ್ಣ ಫಲ, ಅದಕ್ಕೆ ವಾಯುದೇವರಿಗೆ ಯಾತಕ್ಕೆ ಪೂರ್ಣ ಪುಣ್ಯ ಬರುತ್ತೆ ಅಂದರೆ, ಆ ಲೆವೆಲ್ಲಲ್ಲೂ ಶುದ್ಧ ಭಾಗವತ ಧರ್ಮ ರಥರು ಬಿಫೋರ್ ಅಲ್ಲ, ಆ ಕೆಲಸಕ್ಕೆ ಬಂದಮೇಲೆ ಎಲ್ಲ ಕಾಲದಲ್ಲೂ ಕೂಡ ಒಂದು ಕೂಡ ತಪ್ಪು ಮಾಡೋದಿಲ್ಲ. ಅದಕ್ಕೆ ಪೂರ್ಣ ಪುಣ್ಯ ಭಾಗ್ಯಗಳು ಅವರೇ, ಪೂರ್ಣ ಫಲತಾ ಭವೆ. ಅದಕ್ಕೆ ಪರಾನಂದ ವರದ. ಆಚಾರ್ಯ ಸಿಗೋದು ಎಂಥ ಆನಂದ, ಅದು ಪರಾನಂದ ವರದ. ಓಂ ಸರ್ವಾನ್ ನಾನುಮತಿಶ್ಚ ಪ್ರಾಣಾತ್ಯಯೇ ತದ್ದರ್ಶನಾತ್ ಓಂ. ಮತ್ತೊಂದು ವಾಕ್ಯ ಸಿಕ್ತು. ಓ ನೋಡಿದ್ರೆ ಒಂದು ವಾಕ್ಯ ಇದೆ. ಇದ್ದಾರವರು ಏನು ಮಾಡಿದ್ದಾನಾತ ಪಾಪ, ಫಸ್ಟ್ ಮದುವೆ ಆಗಿದ್ದಾನೆ. ಎಲ್ಲೋ ದೊಡ್ಡ ಏನೋ ಕೆಲಸ ಬೇಕಲ್ಲ, ಒಬ್ಬ ಜನಕರಾಜರತ್ರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ಹೊರಟಿದ್ದಾನೆ. ಏನಿಲ್ಲ, ತಿನ್ನಕ್ಕೆ ಏನೂ ಇಲ್ಲೇ ಇಲ್ಲ. ಅವಾಗ ನೋಡ್ತಿದ್ದಾನೆ, ಏನೂ ಇಲ್ಲ ಅಂದರೆ ಏನೂ ಇಲ್ಲ ಪಾಪ. ಯಾರೋ ಒಬ್ಬ ಇವನು ಗಾಡಿ ಹೊಡೆಯೋನು, ಅವನು ತಿಂತಾ ಕೂತಿದ್ದ. ಬೇಯಿಸಿದ ಹುರುಳಿ, ಬೇಯಿಸಿದ ಪದಾರ್ಥ ನಾವು ನೆಡ್ತೀವಲ್ಲ, ಬೆಂದ ಕಾಳಿನ ಒಗ್ಗರಣೆ ಹಾಕಿಟ್ಟಿದ್ದ. ನೋಡ್ದ, ಹೊರಟ್ಬಿಟ್ಟು ನನಗಿಷ್ಟು ಕೊಡು ಅಂತ. ನಾನು ಕೇಳಿದ, ಆಚಾರ್ಯ ನಾನು ಇವೇನೆಲ್ಲ ನಾನು ಎಂಜರು ಬೇರೆ ಮಾಡಿಬಿಟ್ಟಿದ್ದೇನೆ, ನಾನು ಬ್ರಾಹ್ಮಣಕ್ಕಲ್ಲ, ನೋಡು ಅವೆಲ್ಲ ಹೇಳಬೇಡ, ಫಸ್ಟ್ ಕೊಡೋ ನನಗೆ ಕೊಡು ಅಂತ. ಆಯಿತು, ಕೊಟ್ಬಿಡ್ತಾ. ನೀರು ಕೊಡೋಕೆ ಹೋಗ್ದೆ, ನಾನು ಬ್ರಾಹ್ಮಣ ಗೊತ್ತಾ ಅಂತ. ಬ್ರಾಹ್ಮಣ ಗೊತ್ತಾ, ಏನಂತ ತಿಳ್ಕೊಂಡಿದ್ದೀನಿ ನಾನು ಅಂತ. ತೊಗೊಂಡೆಲ್ಲ ಆದರೆ ನಾನು ಬದುಕಬೇಕಾಯ್ತೆ, ನಾನು ಇಲ್ಲ, ನಾನು ಅಷ್ಟು ಬಾಯಾರಿಕೆ ಆಗಿಲ್ಲ, ಇಷ್ಟು ಬೇಕು. ಈಗ ಆಪದ್ಧರ್ಮ ಅಂದರೆ ಸಿಕ್ಕಾಪಟ್ಟೆದಿಂದ ಹಾಕ್ಬಿಡ್ತಾ, ಅದು ಆಪದ್ಧರ್ಮ ಅಲ್ಲ. ಅದು ಏನದು, ಮಿನಿಮಮ್. ಆಫೀಸ್ಗೆ ಹೋಗ್ತೀವಪ್ಪ, ಭಾಳ ಲಾಂಗ್ ತಗೊಳ್ಳಿ, ಹಣ್ಣು ತೊಗೊಂಡೋಗ್ಬೋದಲ್ಲ, ಉಸಿರಿದೆ ತೊಗೊಂಡೋಗ್ಬೇಕಾ, ಅದು ಈರುಳ್ಳಿ ಹಾಕಿದ್ದೇ ಒಯ್ಬೇಕಾ, ಮತ್ತು ಅಲ್ಲಿ ಶೇರ್ ಮಾಡಬೇಕಾ, ಎಲ್ಲ ಸುಳ್ಳು ತಾವೇ ಮಾಡಿಕೊಡೋದು. ಹಾಗೆಲ್ಲ ಮಾಡಬಾರ್ದು. ಕೆಡೋದಕ್ಕೆ ಮಿತಿ ಇರುತ್ತೆ ಯಾವಾಗಲೂ. ಹಾಗೆ ಮಾಡಿದರೆ ಕೊನೆಗೆ ಅದು ದುರುಪಯೋಗ ಆಗುತ್ತೆ. ಧರ್ಮ ದುರುಪಯೋಗ ಮಾಡಬಾರ್ದು. ನೋಡಿ ಎಷ್ಟು ವ್ಯತ್ಯಾಸ ಇದೆ. ನೀರು ಇದೆ, ನಂಗೆ ನೀರು ಬಾಯಾರಿಕೆ ಆಗಿಲ್ಲ, ಅದು ಮೋಸ ಆಗುತ್ತೆ. ಇಸ್ಕೊಡು ತೊಗೊಂಡು ಹೋದ, ಸೊಪ್ಪಿಂದ ಹೆಂಡತಿ ಒಂದಿಷ್ಟು ಕೊಟ್ಟ, ಅವಳು ಬಾಡಿ ಬುದ್ಧಿ ಹೊತ್ತಲು. ಸ್ವಲ್ಪ ಗುಡಿಸಿಲ್ದು ಮತ್ತೆ ಸಾಯಂಕಾಲಿಗೆ ಊರು ಬರಲಿಲ್ಲ. ಕೇಳಿದ್ದ ಮತ್ತೆ ಹಸಿವಾಯ್ತ, ಸೊಪ್ಪಿದ್ದೀರಿ ಕೊಡಲ ಅಂತ ಹೇಳಿದ್ದು, ಇಸ್ಕೊಂಡ. ಮರುದಿವಸ ಅಲ್ಲಿಗೆ ಹೋದ. ಈತ ನಂಬರ್ 1 ಯಾರು ಹೇಳ್ತಾ ಇದ್ರು, ಗೊತ್ತಾ ಅಂತ ಕೇಳಿದ. ಎಲ್ಲರೂ ಸೋಲಿಸಿಬಿಟ್ಟ, ಪ್ರಧಾನ ಹಾಕಿದ್ರು ಹೋಗ್ಬಿಟ್ಟು. ಇದು ಅರ್ಥ ಮಾಡಿ, ಆಪತ್ಕಾಲದಲ್ಲಿ ತಿನ್ನಕ್ಕೆ ಹೇಳಿದ್ದಾರೆ. ಇದು ಪಾಯಿಂಟ್. ಯಾತಿಗೆ ಪ್ರಶ್ನೆ ಹಾಕ್ಕೊಂಡ್ರು ಅಂದರೆ 2, ಅದು ಸಾಯ್ಬೇಕಾ ಅಂತ ಕೇಳಿದ್ರೆ ಇಲ್ಲ, ಅಂತ ಹೊತ್ತಲ್ಲಿ ಅನುಮತಿ ಇದೆ ಅಂತೇಳಿ. ಹಾಗೆ ಯಾವಾಗಲೂ ತಿನ್ಬೋದಾ, ಇಲ್ಲ ಅಂತೇಳಿ. ತಿನ್ಬೋದಾ, ಹೌದು. ಯಾವಾಗಲೂ ತಿನ್ಬೋದಾ, ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಅನುಕೂಲ ಇದ್ದು ತಪ್ಪು ಮಾಡ್ತೇವೆ. 199 ಜನ ಮೈಲಿಗೆ ಮಡಿ ಮಾಡದಿರೋ ಕಾರಣ ಬೇಕಿಲ್ಲ ಅವ್ರಿಗೆ, ಗೊತ್ತಾ. ಇಲ್ಲವರಿಗೆ ಒಂದು ಶಾಸ್ತ್ರ ನಿಮಗೆ ಸಾಧ್ಯವಾದಷ್ಟು ಮಾಡಿ, ಆಯಿತಾ, ಅದಕ್ಕೆ ಅವಕಾಶ ಇದೆ ಅಂಥೇಳಿ ದುರ್ಲಾಭ ಪಡಿಬಾರ್ದು. ಜಾಸ್ತಿ ಕೆಳಗಡೆ ಬಾವಿದೆ ತರಬಹುದು, ನಂಗೆ ಆಗೋದಿಲ್ಲ ಅನ್ಕೋಬಾರ್ದು. ಅಲ್ಲಿ ತೊಗೊಳ್ಳೋ ಚಾನ್ಸಸ್ಸೇ ಇಲ್ಲ. ಅವಾಗ ಇರೋದ್ರಲ್ಲಿ ಮಾಡಿ. ನಮ್ಮ ಜನ ಆ ರೀತಿ ಬಂದರೆ ಧರ್ಮಾಚರಣೆ ಹೈಲಿ ಪ್ರಾಕ್ಟಿಕಬಲ್. ಅದು ಏನಂತ ತಿಳ್ಕೊಂಡ್ಬಿಡ್ತಾರೆ ಇವರು, ಇಂಪ್ರಾಕ್ಟಿಕಬಲ್ ಅಂತ ತಿಳ್ಕೊತಾರೆ. ಹಾಗೆ ಹೇಳ್ಬಿಟ್ಟಿರ್ತಾರೆ, ಹೇಳಬಾರ್ದು. ಕೆಲಸ ತಲೋಡ್ ಇದೆ. ಅದು ಪ್ರಶ್ನೆನ ಉತ್ತರ, ಉಪಪ್ರಶ್ನೆಗೆ ಉತ್ತರ ಎರಡಿದೆ ಇದರಲ್ಲಿ. ಸಾಯ್ಬೇಕಾ ಸಾಯಬೇಡಿ,
ಬೇಕಾದ ತಿಂದಾದರೂ ಬದುಕಿ. ವಿಶ್ವಾಮಿತ್ರ ಕಥೆ ಹೇಳ್ತಾರೆ. ನಾಯಿ ಮಾಂಸ ತಿಂದ್ಬಿಟ್ರು, ನಾಯಿ ಮಾಂಸ ತಿಂದಿಲ್ಲ ಅವರು, ಸುಳ್ಳು ಹೇಳ್ತಾರೆ. ತಿನ್ನೋ ಸ್ಥಿತಿ ಬಂತು ಅವರಿಗೆ, ಗೊತ್ತಾಯ್ತಾ? ಅಂಥ ಸ್ಥಿತಿ ಬಂದಾಗ ಅದು ಮಹಾಭಾರತದಲ್ಲಿ ಬರುತ್ತೆ ಕಥೆ. ಅದು ಕೊನೆಗೆ ಇನ್ನೇನು ಯಾವುದೋ ಅದು ನಾಯಿ ಹೊಲಸು ಜಾಗ, ಅಲ್ಲಿ ಮಾಂಸ ಹೋದು ಅದು ಕೊಡು ಅಂತ ಹೇಳ್ತಾರೆ. ಸ್ವಾಮಿ ನೀವು ದೊಡ್ಡ ವಿಶ್ವಾಮಿತ್ರ ನನಗೆ ಗೊತ್ತು ಅಂತ ಹೇಳ್ತಾರೆ. ಅವೆಲ್ಲ ನನಗೆ ಉಪದೇಶ ಮಾಡ್ತೀಯ ನೀನು, ಮಾಡಬೇಡ ಕೊಡಿಗ ಅಂತ ಕೊಡ್ತೆ. ಇನ್ನೇನು ತಿನ್ಲಕ್ಕೆ ಹೋಗಬೇಕು, ತಿಂದಿಲ್ಲ. ಆಗ ಜೋರ ಮಳೆ ಬಂದ್ಬಿಡು, ಮಳೆ ಬಂದು ತಿನ್ನೋ ಪ್ರಸಂಗನೇ ಬರಲಿಲ್ಲ. ತಿಂದರು ಅಂತ ತಂದುಬಿಟ್ಟಿದ್ದಾರೆ ಅಷ್ಟೇ. ನಾಯಿ ಮಾಂಸ ನಾಯಿ ಮಾಂಸನಾದರೂ ತಿನ್ನು ಅಂತ ಹೇಳಿದರೆ ಹೊರತು ನಾಯಿ ಮಾಂಸ ತಿನ್ನು ಅಂತ ಹೇಳಲಿಲ್ಲ. ಅದಕ್ಕೆ ಶಪಚಾರ ಆಗಬಾರ್ದು. ಅವರ ದೀಕ್ಷೆ ನೋಡಿ ಏನು ಮಾಡಿದ್ರಾಗ ಮಳೆ ಸುರಿಸಿ ಎಲ್ಲ ಸಾಪು ಪರಿಹಾರ ಮಾಡಿಬಿಟ್ಟು. ಇದು ಅರ್ಥ ಇರೋದ್ರೆ ಕೊನೆಯ ಮೂಮೆಂಟ್ ಇನ್ನೇನು ತಿನ್ನಕ್ಕೆ ಕೂತಿದ್ದಾನೆ, ಯಾವುದೋ ತಿನ್ನಬಾರದು, ಅಲ್ಲಿಗೂ ಜಸ್ಟ್ ವೇಟ್ ಮಾಡ್ತಾರೆ. ಯಾರು ಒಳ್ಳೆ ಸಿಗುತ್ತಾ ಅದಕ್ಕೆ ಗಮನ ಇರಬೇಕಾಗಲ್ಲ. ದೇವರು ಸಹ ಬಂದುಬಿಡ್ತಾರೆ ಯಾರೋ ಎತ್ತಿಕ್ಕಿದ್ದಾಗೆ, ತಕ್ಷಣ ಸೇವ್ ಆಗಿಬಿಟ್ಟು. ನಾವೇನೋ ಬಂದರೆ ಕಷ್ಟ ಬಂದಿರ್ತಾರೆ, ಆಗಬಾರ್ದು. ಯಾರು ಬಂದರೆ ಸಾಕು ಅಂತ ಕಾಯಬಾರ್ದು, ನೋಡಬೇಕು ಎಲ್ಲಿ ಕೊನೆಯವರೆಗೂ ಕೂಡ. ಇನ್ನು ಸಾಧ್ಯ ಇದೆಯಾ, ಇನ್ನೂ ಇಲ್ಲ ಅಂದಾಗ ಬಿಡಬೇಕು. ಆಪತ್ಕಾಲಕ್ಕೆ ನಾವು ಕಾಯ್ತಾ ಕೊಡಬಾರ್ದು, ಅದು ಹೋಗಲಿ ಅಂತ ಕಾಯ್ತಾ ಕೊಡಬೇಕು. ಕೆಲವರು ಇರ್ತಾರೆ 80 ವರ್ಷ ಆದಮೇಲೆ ಏಕಾಸಿ ಪೂರ್ತಿ ಉಪವಾಸ ಮಾಡಬೇಕಾಗಿಲ್ಲ ಅಂತ ವಾಕ್ಯ, ಅದು ಎಲ್ಲರೂ ಬಾಯ್ಪಾಠ ಮಾಡಿಬಿಟ್ಟಿರ್ತಾರೆ. 80 ಆಗೋದಿನ ಕಾಯ್ತಿರ್ತಾರೆ. ಶಾಂತಿಗಿಂತ ದೊಡ್ಡದು ಯಾವುದೋ ದಾಟಿ ಏತಗಾಸಿ ತಿನ್ಬೋದು ಹೋಗೋದೆ. ಅದು ಊಟ ಮಾಡಬೇಕು ಅಂತ ಹೇಳಲಿಲ್ಲ ಅದಕ್ಕೆ ಫಸ್ಟ್ ಆಫ್ ಆಲ್. ಅಲ್ಲೂ ಕೂಡ ಕಂಟಿನ್ಯೂ ಮಾಡೋಂತಲೇ ಅರ್ಥ. ಆಗದೆ ಹೋದರೆ ಸ್ವಲ್ಪ ತಗೊಳ್ಳಿ ಅಂತ. ಆದರೆ ತುಂಬ ಜನ ತೊಗೊಳ್ಳೋದಿಲ್ಲ, ಗೊತ್ತಾಯ್ತು. 80 ದಾಟಿದ್ರು ತೊಗೊಳ್ಳೋ. ಯಾಕೆ ಅಂತ ಕೇಳಿದ್ರೆ ಇಷ್ಟಿಷ್ಟು ಮಾಡಿ ಹಾಕ್ಬಿಡ್ಬೇಕು ಅಂತ ಕೇಳಿದ್ರೆ ಈ ಥರ. ಅಂದರೆ ಸಾಮಾನ್ಯವಾಗಿ ಹೇಳಿರೋ ಮಾತನ್ನು ಯಾರು ಉಪಯೋಗಿಸೋದು ಭಾರಿ ಕಡಿಮೆ, ಅದು ತಿಳಿತಿಲ್ಲ. ಆದರೆ ವಾಕ್ಯ ಆಗಿದೆ. ಯಾತಕ್ಕೆಂದರೆ ಉದ್ದೇಶ ಬಿಡೋದಿಲ್ಲ ಅವರಿಗೆ. ಬಿಡೋ ಉದ್ದೇಶರಿದ್ದವ್ರು ಕಾಯ್ತಿರ್ತಾರೆ. ಅದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ ಶಾಸ್ತ್ರ ಇಂಪ್ರಾಕ್ಟಿಕಬಲ್ ಆಗಿಲ್ಲ, ತೀರ ಅನಿವಾರ್ಯವಾದಾಗ ತಿನ್ನಿ, ಆದರೆ ಅದನ್ನು ಅಭ್ಯಾಸ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಅದು ಮುಗಿದ ತಕ್ಷಣ ಮತ್ತೆ ವಾಪಸ್ ಬಂದುಬಿಡ್ಬೇಕು. ಓಂ ಅದೇ ಏನು ಹಾಂ ಅದು ಹೇಳಿಲ್ಲಲ್ಲಿ ನೀವು ಸೇರಿಸ್ಕೋಬಾರ್ದು. ನೀವು ಬೋನಸ್ ಪಾಯಿಂಟ್ ಕೊಡೋಕ್ಕೆ ಕೇಳಾಗಿಲ್ಲ. ಏಕಾಸಿ ಮಾಡಿದ್ದೇ ಬೋನಸ್ಸು, ಇನ್ನೊಂದು ಬೋನಸ್ ಕೇಳಬಾರ್ದು. ಆ ಕೇಳೋದಕ್ಕೆ ಲಂಚ ಅಂತ ಅದ್ರಾಗ. ಈ ಕೆಲಸ ಮಾಡಿ ಸಂಬಳ ಕೊಡೋದೇ ಫಲ ಹೊರತು ಇನ್ನೇನು ಕೊಡ್ತೀರಂತೆ ಕೇಳಬಾರ್ದು. ಏಕಾಸಿ ಪುಣ್ಯ ಕಡಿಮೆ ಇದೆ, ಅದೇನೋ ಸಿಕ್ಕಾಬಟ್ಟೆ ಇದೆ. ಆದ್ದರಿಂದ ಅದು ಬಂದೇ ಬರುತ್ತಲ್ಲ, ಕೊಡಲಿ ದೇವ್ರ ಅನುಗ್ರಹ, ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಹಾಗೆ ಮಾಡಿ. ಅಧಿಹವ ಅದು ನೋಡಿ ಮಾತು ಕೋಟ್ ಮಾಡ್ತಾರೆ ಆಚಾರ್ಯರು ಅದರ ಮಾತನ್ನು. ಏನಂತ, ಯದಿಹವ ಅಸ್ಯ ಅಪಿ ಏವಂ ವಿತ್ ಅಖಿಲಂ ಭಕ್ಷಯೀತ ಏವಮೇವ ಸಭವತಿ. ಆದರೆ ಅವನೇನಾದರೂ ಕೂಡ ಸಿಕ್ಕಿ ತಿಂದುಬಿಟ್ರೆ ಭಾಳ ಡೇಂಜರ್ ಇದೆ. ಇದು ಸರ್ವಾನ್ನಾನುಮತಿ ಪ್ರಾಣಾತ್ಯಯ ವಿಷಯ. ಪ್ರಾಣಾತ್ಯಯ ವಿಷಯ ಒಂದು ಪದ ಇದೆ, ಪ್ರಾಣಾತ್ಯಯ. ಪ್ರಾಣ ಹೋಗೋ ಸನ್ನಿವೇಶ ಬಂದಾಗ, ಅರ್ಥ ಆಯ್ತಾ? ಈಗ ಆ ಸ್ಥಿತಿ ರೀಚ್ ಆಗಿರ್ಬೇಕು ಅವನು. ಅವಾಗ ಏನು ಮಾಡ್ತಾನೆ, ಅವಾಗ ಸರಿ. ಕೆಲವರು ಅವಾಗ ಅದು ತಪ್ಪದು. ಕೆಲವರು ಆಪ್ರೇಷನ್ ಮಾಡಿಸ್ಕೊಂಬೋದಿಲ್ಲ, ಇದಾಗತ್ತೆ. ಸರಿಯೇ, ಸುಮ್ಮನೆ ಮಾಡಿಸ್ಕೋಬಾರ್ದು. ಅದು ಅಕಸ್ಮಾತ್ ಮಾಡಿಸ್ಕೊಂಡ್ರೆ ಒಂದು 10 ವರ್ಷ ಬದುಕೋದು ಎಷ್ಟು ಪುಣ್ಯ ಬರುತ್ತೆ ಅದರಿಂದ. ಇದರಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಬರುತ್ತೆ. ಅದು ಪುಣ್ಯಕ್ಕೆ ಮಾಂಸ ತಿಂದಿ ಅಂತ ಯಾರು ಹೇಳೋದಿಲ್ಲ. ಎಂಥ ಡಾಕ್ಟ್ರು ಕೂಡ ಏನು ಹೇಳೋದಿಲ್ಲ. ಈಗ ನೀವು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಷ್ಟೇ. ಆಗ ಹಠ ಹೇಳಿದರೆ ಅರ್ಥ ಇಲ್ಲ. ಯಾಕೆಂದರೆ ದೊಡ್ಡ ನಮ್ಮ ಮತ್ತೆ ಪ್ರಾಯಶ್ಚಿತ್ತ ಅಲೋ ಮಾಡಿರ್ಬೇಕಾದ್ರೆ ಯಾಕೆ ಉಪಯೋಗಿಸ್ಬಾರ್ದು? ಅದನ್ನು ಮಾಡ್ಕೊಂಡು ಆಮೇಲೆ ಶಾಂತಿ ಅವರು ಬೇಕಾ ಪಂಚವ್ಯ ತೊಗೊಂಡ, ಹೋಮ ಮಾಡಿಸ್ದ, 10 ವರ್ಷ ಬದುಕಿದ್ದ, ಎಷ್ಟೋ ಓದ್ದ, ಆಮೇಲೆ ಎಷ್ಟು ಪುಣ್ಯ ಬರಲಿಲ್ಲ. ಟೂ ಮಚ್ ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಅನ್ಅವಾಯ್ಡಬಲ್ ಅಂತ ಮಾಡಿಸ್ಕೊಂಡ್ರೆ ತಪ್ಪಾಗ ಔಷಧಿ ತೊಗೊಳ್ಳೋ. ಅದು ಯಾರಿಗೆ ಗೊತ್ತಾ? ಶುದ್ಧ ಭಾಗವತ ಭಾರತ ಯತಿಗಳಿಗೆ ನಿಷೇಧ ಇದೆ. ಯತಿಗಳು ಆದಷ್ಟು ಕೂಡ ಅವ್ರು ಪರಮಸಂಗ ಪರಿತ್ಯಾಗ ಮಾಡಿರೋದ್ರಿಂದ ಔಷಧಿ ತೊಗೊಳ್ಳೋ ವ್ರತ ಮಾಡಿದರೆ ಅದು ಒಳ್ಳೆಯದೇ, ಯೋಚನೆ ಮಾಡಬಾರ್ದು. ಆದರೆ ಉಳಿದವರಿಗೆಲ್ಲ ಕೂಡ ಹಾಗೆ ಹೇಳಬಾರ್ದು. ಮತ್ತು ಅವ್ರ ಬದುಕಿ ಉಳಿದವರಿಗೂ ಪ್ರಯೋಜನ ಇದೆ ಬೇಕಾದಷ್ಟು. ಆದ್ದರಿಂದ ಹಾಗೆ ಮಾಡ್ಕೋದು. ಇಬ್ಬರೂ ಕೂಡ ಇನ್ನು ಬದುಕಲು ಸಾಧ್ಯತೆ ಅನಿಸಿದರೆ ಸ್ವಲ್ಪ, ತೀರಾ ಅಲ್ಲದೆ ಹೋದರೂ ಕೂಡ ಸ್ವಲ್ಪ ಕಂಪ್ಯಾರಿಟಿವ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಒಟ್ಟು ಸಾಧನೆಗಿಂತ ದೊಡ್ಡದಲ್ಲ. ಸಾಧನೆ ಶರೀರ ತೊಗೊಳ್ಳೋ ಶಕ್ತಿ ಮತ್ತೆ ನಮಗಿಲ್ಲ. ಇದ್ದಿದ್ದನ್ನು ಏನು ಮಾಡಬಾರ್ದು, ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಓಂ ಅಬಾಧಾಚ್ಯ ಓಂ ಅಜ್ಞಾಯಾಚರಣಾಭಾವೇ ನಹಿ ಜ್ಞಾನಸ್ಯ ಸಾಧನಂ ಅಥೋ ವಿದ್ವಾನಪಿ ನ್ಯಾಯಂ ವರ್ತೇತ ಉತ್ಕರ್ಷಿತ ಇತಿ ಚ ಬ್ರಹ್ಮತರ್ಕೆ. ತಕ್ಷಣ ವಾಕ್ಯ ಹೇಳಿದರು. ಅಲ್ಲಿಗೂ ತೊಗೊಳೋದು ತಯಾರಿಲ್ವ ನೀವೀಗ, ಕಡಿತೀರಾ, ತಡೀರಿ, ಭಾರಿ ಒಳ್ಳೆಯದು ಅಂತ ಹೇಳಿದ್ರು. ಆಪತ್ಕಾಲ ಬಂದಿದೆ, ಧರ್ಮ ಬಿಡಬಹುದು. ಆಗಲೂ ಏನು ಮಾಡಲಿಲ್ಲ ಆತ, ಬಿಡೋದಿಲ್ಲ. ಅವಾಗ ಹೇಳ್ತಾರೆ ನೋಡಿ, ಉತ್ಕರ್ಷ ಸಿದ್ಧೈ, ಉತ್ಕರ್ಷ ಜಾಸ್ತಿ ಆಗುತ್ತೆ. ಇಂಥ ಕಾಲದಲ್ಲೂ ಮಾಡಲಿಲ್ವಲ್ಲ, ಭಾರಿ ದೊಡ್ಡ.
ಭೀಮಸೇನ ದೇವರು ಇರ್ತಾರೆ, ದ್ರೌಪದಿ ದೇವಿ ಇರ್ತಾರೆ. ಅಂಥ ಸನ್ನಿವೇಶದಲ್ಲೂ ಏನು ಮಾಡಲಿಲ್ಲ ಅವರು? ಫಲಾಪೇಕ್ಷೆಯಿಂದ ಸ್ತೋತ್ರ ಮಾಡಲಿಲ್ಲ. ಸ್ತೋತ್ರ ಮಾಡಿದರು, ಫಲಾಪೇಕ್ಷೆ ಇರಲಿಲ್ಲ. ಅದೇನಾಯ್ತಾಗ ಭಾರಿ ಹಿರಿಮೆ ಆಯಿತು. ಸ್ವಭಾವ ನತದಿಚ್ಛಯ, ಸ್ತೋತ್ರ ಮಾಡೋ ಸ್ವಭಾವ ಆಗಿತ್ತೆ ಹೊರತು ಏನಾಗಿರಲಿಲ್ಲ, ಫಲಾಕಾಂಕ್ಷೆ ಇರಲಿಲ್ಲ. ಯಾಕೆಂದರೆ ದೇವ್ರ ಪರೀಕ್ಷೆ ಮಾಡೋ ಹೋಗೋ ಕಾರಣ ಇಲ್ಲ. ಕೇಳಿಯೇ ಕೊಡಬೇಕು ದೇವ್ರು ಹೇಳಿಲ್ಲ, ಬೇಡದನ್ನೇ ಕೊಡೋದು 20 ಸಾವಿರ ಇರೋದ್ರಿಂದಾಗಿಯೇ ತಡ್ಕೊಂಡ್ರೆ ದೇವ್ರು ಕೊಟ್ಟೇ ಕೊಡ್ತಾರೆ. ರಾಯರು ಹಾಗೆ ಮಾಡಿದ್ದಕ್ಕೆ ಸಿಕ್ತು. ಒಂದು ಸತ್ತು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಅವಾಗ ಕೇಳ್ಬೋದಾಗಿತ್ತು. ಆ್ಯಕ್ಚುಲಿ ಒಂದು ಮಾತಿದೆ, ಏನಂತ? ವೃದ್ಧೌಚ ಮಾತಾಪಿತರೌ ಸತಿ ಭಾರ್ಯ ಸುತ ಶಿಶು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀನ್. ರಾಯರಿಗೆ ಗೊತ್ತಿಲ್ಲೇನು ವಾಕ್ಯ ಅದು. ಆ ಹೊತ್ತಲ್ಲೂ ಆ ಕಾರ್ಯ ಮಾಡಲಿಲ್ಲ, ಇನ್ನೊಬ್ಬರು ಕೇಳಲಿಲ್ಲ. ಅದಕ್ಕೇನಾಯ್ತಾಗ ಭಾರಿ ದೊಡ್ಡ ಇದಕ್ಕೆ ಅದಕ್ಕೆ ಉತ್ಕರ್ಷ ಚಿಂತೆಯೇ ಉತ್ಕರ್ಷ ಬಂತ. ಅಕಸ್ಮಾತ್ ಕೇಳಿದ್ರು ಕೂಡ ಏನಾಗ್ತಿರ್ಲಿಲ್ಲ, ಅನ್ನ ಸ್ವಲ್ಪ ನೀರು ಕೇಳಿದ್ರೆ ತಪ್ಪಾಗ್ತಿರ್ಲಿಲ್ಲ. ಆದರೆ ಅದು ಬೇಕಿರಲಿಲ್ಲ ಅವ್ರಿಗೆ. ಅಂದರೆ ಇದು ಆಪ್ಷನ್ ಇದೆ, ಆಪ್ಷನ್ ಉಪಯೋಗಿಸಲಿಲ್ಲ ಅವ್ರು. ಭಾಳ ಇಂಟ್ರೆಸ್ಟಿಂಗ್ ಅದು. ಇವತ್ತು ಉದಾಹರಣೆ 15 CL ಹಾಕಬೇಕು ಅಂತೇನಿಲ್ಲ, ಕೆಲವು ಕೊನೆಗೆ ಹೋಗ್ಬೇಕು. ಡಿಸೆಂಬರ್ ಬರೀ CLಗಳೇ ಎಲ್ಲ ಆಫೀಸು ಕ್ಲೋಸ್ ಇದ್ದಾಗಿರ್ತಾರೆ ಹೆಚ್ಚು ಕಡೆ. ಲಾಸ್ಟ್ ವೀಕ್ ಅಂತೂ ದೊಣ ಹೊಡೆಯಲಿಲ್ಲ, ಆ ಥರ ಆಗಿಬಿಟ್ಟಿರ್ತಾರೆ. ಯಾಕೆಂದರೆ ಯಾಕೆ ಕಳ್ಕೋಬೇಕು ಅಂತೇಳಿ ಹಾಕಬೇಕಾಗಿಲ್ಲ. ಮತ್ತು ಕೆಲವರಲ್ಲಿ ಮುಂದಕ್ಕೆ ತೊಗೊಳ್ಳೋ ಅವಕಾಶ ಇರ್ತದೆ. ಇಲ್ಲದೆ ಹೋದರೂ ಕೂಡ ವೇಸ್ಟ್ ಆಗಬಾರ್ದು ಅಂತಾರೆ, ತಪ್ಪದು. ಕೆಲಸ ವೇಸ್ಟ್ ಆಗಬೇಕಾಗಿದ್ದರೆ ಕೆಲವು ಹಾಕೋದಿಲ್ಲ. ತೊಗೋಬೇಕು ಅಂತ ಏನಿಲ್ಲ, ಯಾವುದು ಬೆನಿಫಿಟ್ ಇದೆ ಅದು ತೊಗೊಳೋದಿಲ್ಲ. ಸೇರಿ ಎಕ್ಸಾಸ್ಟ್ ಮಾಡ್ತಾರೆ, ಮಾಡಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಇವರಿಗೆ? ಎಷ್ಟು ಕಮಿಟೆಡ್ ಆಫೀಸರ್ ಗೊತ್ತಾ ಇವರು? ಆಗಲೂ ತೊಗೊಳ್ಳಿ. ಅದು ಪ್ಲಸ್ ಪಾಯಿಂಟ್ ಆಗುತ್ತಾ ಇಲ್ಲ? ಹಾಗೆ ಆಗುತ್ತೆ. ನಡೀತಾ? ಆ ದೃಷ್ಟಿಯಿಂದ ಅವಕಾಶ ಇದ್ದಾಗ ತೊಗೊಳ್ಳಿ. ಅದನ್ನು ಉಪಯೋಗಿಸ್ತೇ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಾದರೆ ಮಾಡಿ, ಉತ್ಕರ್ಷ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಬಂದ ಮೇಲೆ ಯಾರೂ ಕೂಡ ಯಾವುದಕ್ಕೆ ಹೋಗೋದಿಲ್ಲಾಗ. ಆಪತ್ತು ಬಂದರೂ ಬಿಡಬೇಕು ಅಂತ ಅನಿಸೋದಿಲ್ಲ ಅವ್ರಿಗೆ. ಅದು ನಡೀತು. ಕೆಟ್ಟದ ದೂರ ಯಾತ್ರೆ ಹೋಗೋಕ್ಕೆ ಊಟ ತಪ್ಪೇ ಬಿಡುತ್ತೆ ಕೆಲಸ. ಮತ್ತು ಆಗ ಆಪತ್ಕಾಲ ಉಪಯೋಗಿಸ್ಬೇಕಾಗಿಲ್ಲ, ಆಗಲೂ ತಡ್ಕೋತೀವಿ, ಪರವಾಗಿಲ್ಲ ಅಂಥೇಳಿ ಇನ್ನೂ ಭಾರಿ ಪುಣ್ಯ ಜಾಸ್ತಿ ಆಗುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದೆ ಅಬಾಧಾಚ್ಯ ತೊಗೊಂಡ್ರೆ ಬಾಧಕ್ಕೆಲ್ಲ ಅಂತ ಹೇಳಿದರೆ ಹೊರತು ತೊಗೊಳ್ಳೇಬೇಕು ಅಂತ ವಿಧಿ ಹೇಳಲಿಲ್ಲ. ಆದ್ದರಿಂದ ನಾನು ಮಾಡೋದು ತುಂಬ ಒಳ್ಳೆಯದೇ. ಅಪಿಸ್ಮರ್ಯತೆ ಅದಕ್ಕೋಸ್ಕರ ಹೇಳಿದ್ದಾರೆ, ಸ್ಮೃತಿ ಹೇಳ್ತಾ ಇದೆ, ತುಂಬ ಇದೆ. ಅದನ್ನು ಕೂಡ ನಾಡಿದ್ದು ಕಂಟಿನ್ಯೂ ಮಾಡಿ. ಶುಕ್ರವಾರ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿದ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಇದು ಬೋನಸ್ ರಜೆ ಇದು.